ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಹಿರೇಕೆರೂರು ಪಟ್ಟಣದ ಸರ್ವಜ್ಞ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತೆರಿಗೆ ಕಡಿತಗೊಂಡಿದ್ದು ಜಿಎಸ್ಟಿ 2 ತೆರಿಗೆ ಇಳಿಕೆಯಾಗಿದೆ ಎಂದು ಹೇಳಿದರು. ತೆರಿಗೆ ಇಳಿಕೆಯ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತೋಷ ಹಂಚಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಂಡಳದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಮೋರ್ಚಾ ಮುಖಂಡರು, ಪಟ್ಟಣ ಪಂಚಾಯಿತಿ ಸದಸ್ಯರು, ಪಕ್ಷದ ಚುನಾಯಿತ ಹಾಗೂ ಮಾಜಿ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಆಮೇಲೆಲ್ಲರ ನಾಯಕರಾದಂತ ಸನ್ಮಾನ್ಯ ಬಿಸಿ ಪಾಟೀಲ್ ಅವರು ಈ ಒಂದು ತೆರಿಗೆ ಕುರಿತು ಮಾತಾಡಿದ್ದಾರೆ. ಉತ್ಸವ ಸಮಾರಂಭ, ಉಳಿತಾಯ ಉತ್ಸವ ಸಮಾರಂಭ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತು. ಈ ಉಳಿತಾಯ ಉತ್ಸವ ಇವತ್ತು 22 ವಿಜಯದಶಮಿ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭದ ದಿನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತ ದೇಶದ ಬಡವರಿಗೆ, ಹಿಂದುಳಿದವರಿಗೆ, ಮಧ್ಯಮ ವರ್ಗದವರಿಗೆ, ಸ್ತ್ರೀಯರಿಗೆ, ರೈತರಿಗೆ ಬಹಳ ದೊಡ್ಡ ಕಾಣಿಕೆಯನ್ನು ನೀಡಿದ್ದಾರೆ ಅಂತ ಆಗ್ತಾ ಇದೆ. ಇವತ್ತು ರೈತ 35 HP ಒಂದು ಟ್ರ್ಯಾಕ್ಟರ್ ತಗೊಂಡ್ರೆ ಮಾತ್ರ ಹ್ಯಾಂಡಿಕ್ರಾಫ್ಟ್ 16,000 ಕಾರ್ ತಗೊಂಡ್ರೆ 3,13,000 ರೂಪಾಯಿ ಉಳಿತು. ಈ ರೀತಿ ಸುಮಾರು ಬಹುತೇಕ 300 ವಸ್ತುಗಳ ಮೇಲೆ ತೆರಿಗೆಯನ್ನು ಇಳಿಸಿ ಒಂದು ಗ್ರಾಹಕರ ಜೇಬನ್ನು ತುಂಬಿಸುವಂತ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇದು ಉಳಿತಾಯದ ಉತ್ಸವ. ಇದು ಇವತ್ತು ಭಾರತ ದೇಶಾದ್ಯಂತ ಇದನ್ನು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರಿಗೆ ತಿಳಿಸಬೇಕು. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಿಎಸ್ಟಿ ತೆರಿಗೆಯನ್ನು ಇಳಿಸಿದ್ರಿಂದ ಆಗಿದೆ. ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ರು, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ ಜಿಎಸ್ಟಿಗೆ ಟೀಕೆ ಮಾಡ್ತಾ ಇದ್ರು. ಈಗ ಯಾವ ಟೀಕೆಗಳು ಕೂಡ ಇಲ್ಲ ಅವರ ಹತ್ರ. ಇವತ್ತು ಟ್ಯಾಕ್ಸ್ ಅನ್ನ ಇಳಿಸಿ ರೈತರಿಗೆ, ಸಾಮಾನ್ಯ ಜನರಿಗೆ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡೋದಕ್ಕಂತ ನಮ್ಮ ಸರ್ಕಾರ ಮಾಡಿದ್ದೆ. ಆದ್ರಿಂದ ನಾವು ಇವತ್ತು ಉಳಿತಾಯ ಉತ್ಸವ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಜಾತಿ ಗಣತಿ ಕೂಡ ಇವತ್ತಿಂದ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಒಂದು ಹುನ್ನಾರ, ಸಿದ್ದರಾಮಯ್ಯನವರ ಹುನ್ನಾರ ಇವತ್ತು ಸಂಪೂರ್ಣವಾಗಿ ಹಿಂದೂ ಧರ್ಮವನ್ನ ಒಡೆಯುವಂತ ಕೆಲಸವನ್ನ ಅವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಎಲ್ಲಿದೆ? ಬ್ರಾಹ್ಮಣ ಕ್ರಿಶ್ಚಿಯನ್ ಎಲ್ಲಿದೆ? ಒಕ್ಕಲಿಗ ಕ್ರಿಶ್ಚಿಯನ್ ಎಲ್ಲಿದೆ? ಕುರುಬ ಕ್ರಿಶ್ಚಿಯನ್ ಎಲ್ಲಿದೆ? ವಾಲ್ಮೀಕಿ ಕ್ರಿಶ್ಚಿಯನ್ ಎಲ್ಲಿದೆ? ಇವರೆಲ್ಲರನ್ನು ಕರ್ಕೊಂಡೋಗಿ ಈಗ ಕ್ರಿಶ್ಚಿಯನ್ ಮಾಡಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲಪ್ಪ, ಬರೀ ಕ್ರಿಶ್ಚಿಯನ್ ಯಾಕೆ ಬಂತು? ಜೈನರು ಯಾಕೆ ಬರಲಿಲ್ಲ? ಬ್ರಾಹ್ಮಣರು ಯಾಕೆ ಬರಲಿಲ್ಲ? ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ ಸಿದ್ದರಾಮಯ್ಯನವರು. ಬಹುಶಃ ಅವರೇನಾದ್ರು ಇವೆಲ್ಲವೂ ಸೇರಿಸ್ಬಿಟ್ಟು ಅದಕ್ಕೇನಾದ್ರು ಕೋಪ ಆಗ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಇವತ್ತು ಜಾತಿಗಳನ್ನ ಧರ್ಮವನ್ನ ಹೊಡೆಯುವಂತ ಹುನ್ನಾರವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ನಮ್ಮ ಪಕ್ಷ ಮೊನ್ನೆ ತಗೊಂಡಂತ ಒಂದು ನಿಲುವು, ಎಲ್ಲ ವರಿಷ್ಠರು ಚಿಂತನೆಯನ್ನು ಮಾಡಿ ಈ ಜಾತಿ ಗಣತಿಯಲ್ಲಿ ಕಂಪಲ್ಸರಿ ಎಲ್ಲರೂ ಕೂಡ ಇಂದು ಬರೆದು ಅದರ ಮುಂದೆ ಅವರವರ ಜಾತಿ ವೀರಶೈವಲಿಂಗಾಯತ ಇದ್ರೆ ವೀರಸಿದ್ದು ವೀರಶೈವಲಿಂಗಾಯತ ಮುಂದೆ ಸರ್ಕಾರ ಯಾವ ಬಂದ ಅವ್ರು ಸೇರಿಸ್ತಾರೆ. ಕುರುಬರಿದ್ರೆ ಹಿಂದೂ ಕುರುಬರು ಅಂತ ಬರ್ಕೊಳ್ಳಿ, ವಾಲ್ಮೀಕಿ ಇದ್ರೆ ಹಿಂದೂ ವಾಲ್ಮೀಕಿ ಅಂತ ಬರ್ಕೊಳ್ಳಿ. ಈ ರೀತಿ ಎಕ್ಸ್ಪ್ರೆಷನ್ಗಳನ್ನ ಕಂಪಲ್ಸರಿಯಾಗಿ ತೀರ್ಮಾನವನ್ನ ತಗೊಂಡಿದೆ. ಅದರಿಂದ ಜಾತಿ ಗಣತಿಯಲ್ಲಿ ಅದನ್ನ ನಾವು ನಮೂದಿಸಬೇಕು. ಈ ಜಾತಿ ಗಣತಿ ಕೇವಲ ಜಾತಿಗಳನ್ನ ಒಡೆಯುವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ಇದರಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ಕಾನೂನು ಪ್ರಕಾರ ಇವರು ಜಾತಿ ಗಣತಿ ಮಾಡಲಿಕ್ಕೆ ಅಧಿಕಾರ ಇಲ್ಲ. ವಕೀಲರಿದ್ದಾರೆ. ಕೇಂದ್ರ ಸರ್ಕಾರ ಮಾಡಬೇಕು, ಅದರ ಜನಗಣತಿಯನ್ನ ಜನವರಿಂದ ಮಾಡಬೇಕು ಅಂತ. ಇದರ ಮಧ್ಯೆ ಸಿದ್ದರಾಮಯ್ಯನವರಿಗೆ ಏನಾಗಿದೆ ಅಂದ್ರೆ ಈ 2 ವರ್ಷ 7 ತಿಂಗಳು 5 ತಿಂಗಳಲ್ಲಿ ಅಭಿವೃದ್ಧಿ ಶೂನ್ಯ, ಅಭಿವೃದ್ಧಿ ಏನೂ ಇಲ್ಲ ಕೆಲಸಗಳು. ಜನ ಚೀಕೂರಂತ ಮುಗಿತಾ ಇದ್ದಾರೆ. ಅದಕ್ಕೆ ಜನರ ದೃಷ್ಟಿಯನ್ನ ಬೇರೆ ಕಡೆ ತಿರುಗಿಸಬೇಕು ಅನ್ನೋಂಥ ಉದ್ದೇಶದಿಂದ ಇವಾಗ ಜಾತಿ ಗಣತಿ ಅಂತಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ, ಆಗಸ್ಟ್ ಕ್ರಾಂತಿ ಅಂತಾರೆ. ಇವತ್ತಿದ್ದಂತ ಇಬ್ಬರು
ಎಸ್ಟಿ ಮಂತ್ರಿಗಳನ್ನು ಕೂಡ ಪರಿಶಿಷ್ಟ ಪಂಗಡ ಮಂತ್ರಿಗಳನ್ನು ಕೂಡ ಇದ್ದಾಗಲಿ ಆ ಹಣನು ಕೂಡ ಲೂಟಿ ಮಟ್ಟಾಗಿ ಆಗ್ಲಿಕ್ಕೆ ಅವ್ಯಾಹತವಾಗಿ ನಡೀತಾ ಇದೆ. ಚಹಾದ ಅಂಗಡಿಗಳಲ್ಲಿ ಕೂಡ ಇವತ್ತು ಲಿಕ್ಕರ್ ಸಿಗ್ತಾ ಇದೆ. ಈ ರೀತಿಯಾಗಿ ಜನರನ್ನ ದಿವಾಳಿ ಎಬ್ಬಿಸಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲಿಕ್ಕೆ ಮತ್ತು ಈ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ಇವತ್ತು ಗುಡ್ಡಿಗಳು ಬೆಂಗಳೂರಲ್ಲಿ ನೋಡಿದ್ರಿ. ಗ್ರೇಟರ್ ಬೆಂಗಳೂರು ಅಂತ ಶಿವಕುಮಾರ್ ಅವರು ನಡ್ಕೊಂಡು ಹೋಗ್ತಾರೆ. ಗ್ರೇಟ್ ಗುಡ್ಡಿ ಬೆಂಗಳೂರು ಆಗೋಗಿದ್ದಾರೆ. ಗುಡ್ಡಿ ಅಲ್ಲಿ ಒಂದೇ ಅಲ್ಲ, ಎಲ್ಲ ಕಡೆಗಾಗಿದೆ. ಹಿರೇಕೆರೆ ತಾಲೂಕಲ್ಲಿ ನಾವೇನೋ ರಸ್ತೆ ಮಾಡಿಸಿದ್ವಿ ಅಂತ ಇನ್ನೂ ಸ್ವಲ್ಪ ಸರಿಯಾಗಿ ನಡ್ಕೊಂಡು ಓಡಾಡ್ತಾ ಇದ್ದೀರಿ. ಈಗ ಅವು ಹೋಗ್ತಾ ಇದ್ದಾವೆ. ಇನ್ನೊಂದು ವರ್ಷ ಹೋದ್ರೆ ಬಹುಶಃ ಇದು ಗುಡ್ಡಿ ಸಾಮ್ರಾಜ್ಯ ಆಗ್ತದೆ. ಇವತ್ತು ಅಭಿವೃದ್ಧಿ ಶೂನ್ಯ ಸರ್ಕಾರ. ಈ ಸರ್ಕಾರಕ್ಕೆ ನಮ್ಮದೊಂದು ಧಿಕ್ಕಾರ ಇದೆ. ಇವತ್ತು ಉಳಿತಾಯದ ಉತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದು ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ತಲುಪಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಅವೇನೆಲ್ಲ ಹೆಚ್ಚಿನ ರೀತಿಯಲ್ಲಿ ಅದು ಅತಿ ಕಡಿಮೆ ಸಮಯದಲ್ಲಿ ಹೇಳಿದ್ರು ಕೂಡ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.